ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಜಯಪ್ರಕಾಶ್ ಶೆಟ್ಟಿ. ಸೂಪರ್ 3 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸೂಪರ್ 3 ನಾನು ಪದೇ ಹೇಳ್ತಾ ಇರ್ತೀನಿ, ಎಷ್ಟೋ ಸುದ್ದಿಗಳಿವೆ. ಹೊಸ ವರ್ಷದ ಸುದ್ದಿ ಇದೆ, ಆಮೇಲೆ ಪ್ರಿಯಾಂಕ್ ಖರ್ಗೆ ಸುದ್ದಿ ಇದೆ, ಆಮೇಲೆ ಬಿಜೆಪಿ ಸುದ್ದಿ ಇದೆ, ಪ್ರತಾಪ್ ಸಿಂಹ ಸುದ್ದಿ ಇದೆ, ಕಾಡಾನೆ ಸುದ್ದಿ ಇದೆ, ಅನೇಕ ಸುದ್ದಿಗಳಿದೆ. ಆದರೆ ಈ ಒಂದು ಅರ್ಧ ಗಂಟೆಯನ್ನು ನಾವು ಈ ಸಮಾಜದ ಕಟ್ಟ ಕಡೆಯ ಜನಸಾಮಾನ್ಯರಿಗಾಗಿ ಮೀಸಲಿಡ್ತಾ ಇದ್ದೀವಿ. ಮತ್ತು ಕೇವಲ ಸುದ್ದಿ ಮಾಡಿಬಿಟ್ಟು ಏನೋ ಪೋಸ್ ಕೊಡೋದಲ್ಲ, ಪರಿಹಾರ ಪತ್ರಿಕೋದ್ಯಮ. ವೀಕ್ಷಕರೇ, ಒಂದು ಹುಡುಗ, 26 ವರ್ಷದ ಹುಡುಗ, ಡಿಗ್ರಿ ನೋಡಿ, ಒಮ್ಮೆ ಏನಿರುತ್ತೆ ಡಿಗ್ರಿ ಇಲ್ಲ, ಮತ್ತು ಡಿಗ್ರಿ ಮುಗಿಸಿದ್ದಾನೆ, ಕೆಲಸಕ್ಕೆ ಹೋಗ್ತಾ ಇದ್ದ, ಹುಡುಗರ ಜೊತೆ ಮನೆ ಮುಂದೆ ಆಟ ಆಡ್ತಾ ಇದ್ದ ಕ್ರಿಕೆಟ್. ಒಂದು ಅಲ್ಲೊಂದು ಹಾಳು ಬಾವಿ ಥರನೇ ಬಿದ್ದುಬಿಟ್ಟ, ಸೊಂಟ ಮುರಿದೋಗ್ಬಿಡ್ತು ಹುಡುಗನಿಗೆ, ಸೊಂಟ ಮುರಿದೋಗ್ಬಿಡ್ತು. ಆದರೆ ಆ ಹುಡುಗನಲ್ಲಿ ಒಂದು ಕೆಚ್ಚಿತ್ತು. ಆಗ ಸೂಪರ್ 3 ಆ ಹುಡುಗನ ಪರವಾಗಿ ನಿಲ್ತು, ಸುದ್ದಿ ಮಾಡ್ತು. ಇವತ್ತು ಆ ಹುಡುಗನಿಗೆ ಒಂದು ಕಂಪ್ಲೀಟ್ ಪರಿಹಾರವನ್ನು ಒದಗಿಸಿದೆ. ಹೇಗೆ ಬನ್ನಿ ಹೇಳ್ತೀನಿ. ದಿಕ್ಕು ತೋಚದೆ ಕಂಗಾಲಾಗಿದ್ದ ಯುವಕನ ಬಾಳಿಗೆ ಸೂಪರ್ 3 ಬೆಳಕು. ಮಿಡಿದ ಹೃದಯವಂತರಿಗೆ ಬಿಗ್ ಸಲಾಂ. ಈ ಹುಡುಗ ದಿಕ್ಕು ತೋಚದೆ ಕಂಗಾಲಾಗಿದ್ದ. ಏನ್ ಮಾಡಬೇಕು ಅಂತ ಆತನಿಗೆ ಗೊತ್ತಾಗ್ತಾ ಇರಲಿಲ್ಲ. ಸೂಪರ್ 3ಯ ಬಾಗಿಲು ಬಡಿತಾನೆ. ಸೂಪರ್ 3ಯ ವೇದಿಕೆಗೆ ಅವನ ಸುದ್ದಿ ಬರುತ್ತೆ. ಅವನು ಯಾವ ಜಾತಿ, ಯಾವ ಪಾರ್ಟಿ, ಯಾರು ಓಟ್ ಹಾಕಿದ, ಎಲ್ಲಿದೆ, ಏನು ನೋಡಲಿಲ್ಲ. ಅವನು ನಮ್ಮ ಸಮಾಜದಲ್ಲಿ, ಈ ನಮ್ಮ ರಾಜ್ಯದಲ್ಲಿ ಒಂದು ಊರಲ್ಲಿ, ಬೀದರ್ ಅನ್ನುವಂಥ ಊರಲ್ಲಿ, ದಿಕ್ಕು ತೋಚದೆ ಎಲ್ಲರಿಗೂ ಭಾರವಾಗುವಂಥ ರೀತಿಯಲ್ಲಿದ್ದ. ಆಗ ಸೂಪರ್ 3 ಎಂಟ್ರಿ ಕೊಡುತ್ತೆ. ಏನೋ ಒಂದು ಮಾಡಿರ್ಬೋದು. ಅಲ್ಲ ಸ್ವಾಮಿ, ನಾವು ಮಾಡಿದರೆ ಆ ಹುಡುಗನ ಜೀವನವೇ ಬದಲಾಗೋಗಬೇಕು. ಅಂದರೆ ಬದಲಾಗೋಗಬೇಕು ಅಂದರೆ ಸುಧಾರಣೆ ಆಗಬೇಕು. ಅಂಥದ್ದನ್ನು ಮಾಡಿದ್ದೀವಿ. ಏನಾಯಿತು ನೋಡಿ ವೀಕ್ಷಕರೇ, ಇದು ಯಾವ ಸಿನಿಮಾಗೂ ಕಮ್ಮಿ ಇಲ್ಲದ ಕಥೆ. ಈ ಸುದ್ದಿ ಮಾಡಿ 65 ದಿವಸ ಆಯಿತು. 65 ದಿವಸದಲ್ಲಿ ಆ ಹುಡುಗನ ಜೀವನದಲ್ಲಿ ಒಂದು ಬದಲಾವಣೆ ಆಯಿತು. 65 ದಿನ ನಿರಂತರ ಫಾಲೋಅಪ್ ಮಾಡಿದ್ದೀವಿ. ಏನು ಸುದ್ದಿ ಮಾಡಿಬಿಡ್ತೀರಾ ಅಂತ ಕೇಳ್ತಿರಲ್ಲ ನೀವು. 65 ದಿವಸ ಇವನ ಹಿಂದೆ ಹೋಗಿದ್ದೀವಿ. ಆತನ ಕನಸು ಏನಾಗಿತ್ತು, ಕನಸು ಅದನ್ನು ನನಸು ಮಾಡಿದ್ದೇವೆ. ಭಾಳ ಹೆಮ್ಮೆ ಇದೆ. ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ಏನೆಲ್ಲ ಪವಾಡವಾಯಿತು ನಾವು ಆ ಸುದ್ದಿ ಮಾಡಿದ ನಂತರ. ಹಾಸಿಗೆ ಹಿಡಿದಿದ್ದ ಯುವಕ ಎದ್ದು ಬಂದಿದ್ದು ಹೇಗೆ, ಅಲ್ಲಿ ಆಗಿದ್ದಾದ್ರೂ ಏನು, ಯಾರು ಹೃದಯವಂತರು, ಜೊತೆಗೆ ಭಗವಂತನ ಕೃಪಾ ಕಟಾಕ್ಷ ಈ ಹುಡುಗನ ಮೇಲೆ ಕೂಡ ಇತ್ತು. ಒಂದು ಮಾತಿದೆ, ಒಳ್ಳೆಯದಾಗಬೇಕು ಅಂತ ಹೇಳಿ ನಾವು ಮನಪೂರ್ವಕವಾಗಿ ಅಂದ್ಕೊಂಡ್ರೆ ಬ್ರಹ್ಮಾಂಡದಲ್ಲಿರುವ ಎಲ್ಲ ಒಳ್ಳೆ ಶಕ್ತಿಗಳು ಆ ಕೆಲಸವನ್ನು ಮಾಡೋದಕ್ಕೆ ಏನು ಷಡ್ಯಂತ್ರ ಬೇಕಿದ್ರು ಮಾಡತ್ತಂತೆ. ಅಂದರೆ ಒಳ್ಳೆ ಶಕ್ತಿಗಳು ಒಳ್ಳೆ ಕೆಲಸ ಮಾಡೋದಕ್ಕೆ ಏನು ಷಡ್ಯಂತ್ರ ಬೇಕಿದ್ರು ಮಾಡತ್ತೆ ಅಂತ. ಅದೇ ಆಗಿದ್ದು ಈ ಹುಡುಗನ. ಷಡ್ಯಂತ್ರ ಅಲ್ಲ, ಅದು ಹೇಳೋ ಪರಿ ಆ ಥರ. ಬನ್ನಿ, ಆ ಹುಡುಗನ ಬಾಳಲ್ಲಿ ಬೆಳಕಾಗಿದೆ. ಹೇಗೆ ನೋಡಿ. ಬಿದ್ದಿಡ್ದು ನಮಗ್ ಹೊಟ್ಟೆಗೆ ಅನ್ನ ಸಿಗಲ್ರಿ. ಹೆಂಗ್ ನಾವ್ ದಿನ ಗಳರಿ ಅಂತ ನಮಗ್ ಹಂಗ್ಲಾರತ್ರಿ ಕುದಿಯದ ನೋಡ್ರಿ. 9/10/2024 ಸಮಯ ಮಧ್ಯಾಹ್ನ 12. ಬಾವಿಗೆ ಬಿದ್ದು ಹಾಸಿಗೆ ಹಿಡಿದಿದ್ದ ಯುವಕ. ಬೀದರ್ ಜಿಲ್ಲೆ ಹುಮನಾಬಾದ್ ಚಿನ್ನಕೇರ ಗ್ರಾಮದ ಹವಗ್ಯಪ್ಪ ಖಾಲಿ ಬಾವಿಗೆ ಬಿದ್ದು ಹಾಸಿಗೆ ಹಿಡಿದಿದ್ದ. ಬೆನ್ನಿನ ಮೂಳೆ ಮುರಿದು ದೇಹದ ಅರ್ಧದಷ್ಟು ಸ್ವಾಧೀನ ಕಳೆದುಕೊಂಡಿದ್ದ. ತಂದೆ ತಾಯಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಚಿಕಿತ್ಸೆ ಕೊಡಿಸಿದ್ರು, ಯಾವುದೇ ಪ್ರಯೋಜನವಾಗಿರಲಿಲ್ಲ. ಈ ಬಗ್ಗೆ ಸೂಪರ್ 3ಯಲ್ಲಿ ವರದಿ ಮಾಡಿ ಕನ್ನಡಿಗರ ಮಡಿಲಿಗೆ ಹಾಕಿದ್ವಿ. ಮಕ್ಕಳಿಗೆ ಟ್ಯೂಷನ್ ಕೊಡಬೇಕು ಅಂತ ಆಸೆ ಇದೆಯಂತೆ. ಅಟ್ಲೀಸ್ಟ್ ಏನಾದರೂ ಮಾಡಬಹುದು ಅಂತೇಳಿ ಮಾಡ್ಲಿ ಬಿಡಿ. ಬೆನ್ನಿನ ಮೂಳೆ ಮುರಿದೋಗಿದೆ ಪಾಪ. ಒಂದು ಶಾಸಕರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಿಮ್ಮ ಊರಿನ ಹುಡುಗ, ಬಟ್ ನಿಮ್ಮ ಗಮನಕ್ಕೂ ಇದನ್ನ ಆಲ್ರೆಡಿ ಬಂದಿರಬಹುದು ಅಂತ ಅನ್ಕೊಂಡಿದ್ದೀನಿ. ನ್ಯೂ ಮೋಷನ್ ಎಲೆಕ್ಟ್ರಿಕ್ ವೆಹಿಕಲ್ ಅಂತ ಹೇಳ್ತಾರೆ ಅದಕ್ಕೆ. ಹೌದು 1,15,000 ತನಕ ಏನಾಗತ್ತಂತೆ. ನಾನು ಇಳಿಸ್ಕೊಡ್ತೀನಿ ತಗೊಳ್ಳಿ. ಅದು ಸೈಕಲ್ ಮಾಡ್ಕೊಡ್ತೀರಾ ಸರ್? ಸೈಕಲ್ ಮಾಡಿಸ್ಕೊಡ್ತೀನಿ ತಗೊಳ್ಳಿ. ಅದು ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸಿದ್ದು ಪಾಟೀಲ್. ನಾನು ಮಾಡಿಸ್ಕೊಟ್ಟು ಇದು ಮಾಡ್ಕೊಡ್ತೀನಿ ಅದಕ್ಕೆ. ಓಕೆ ಸರ್. ಅವನಿಗೂ ಕೂಡ ಅನುಕೂಲ ಆಗ್ತದ. ಖಂಡಿತ. ಅವನು ಕೂಡ ಇದಾಗುತ್ತೆ. ಖಂಡಿತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಯುವಕ ಹವಗ್ಯಪ್ಪನ ಕಣ್ಣೀರ ಕತೆ ಕೇಳಿ ನೂರಾರು ಹೃದಯಗಳು ಮಿಡಿದಿದ್ವು. ಹೃದಯವಂತರು ಕೈಲಾದಷ್ಟು ಸಹಾಯ ಮಾಡಿದ್ರು. ಫೋನ್ ಪೇ, ಚೆಕ್ ಮೂಲಕ ಕೊಟ್ಟ ದುಡ್ಡು ಸ್ಥಳೀಯ ಶಾಸಕ ಸಿದ್ದು ಪಾಟೀಲ್ ವೈಯಕ್ತಿಕ ನೆರವಿನಿಂದ ಹವಗ್ಯಪ್ಪ ಬಯಸಿದ್ದ ನ್ಯೂಮೋಷನ್ ಎಲೆಕ್ಟ್ರಿಕ್ ಸ್ಕೂಟರ್ ತರಿಸಲಾಗಿದೆ. ಹಾಸಿಗೆ ಬಿಟ್ಟು ಏಳದ ಯುವಕ ಇದೀಗ ಗ್ರಾಮ ಸುತ್ತಲಾರಂಭಿಸಿದ್ದಾನೆ. ಸೂಪರ್ 3 ಮೆಗಾ ಫಾಲೋಅಪ್ ಹೇಗಿತ್ತು ಅಂತ ಸೀನ್ ಬೈ ಸೀನ್ ತೋರಿಸ್ತೀವಿ ನೋಡಿ. ಸೀನ್ ನಂಬರ್ 1, ಮಿಡಿದ ಹೃದಯವಂತರು. ಸೂಪರ್ 3 ಮನವಿಗೆ ನೆರವಿಗೆ ಮಹಾಪೂರವೇ ಹರಿದು ಬಂದಿತ್ತು. ಗೂಗಲ್ ಪೇ, ಫೋನ್ ಪೇ ಮೂಲಕ 1,30,30,000 ರೂಪಾಯಿ ಹವಗ್ಯಪ್ಪನ ಅಕೌಂಟ್ಗೆ ಜಮೆಯಾಗಿತ್ತು. ಸೀನ್ ನಂಬರ್ 2,
ಮಾಜಿ ಸಚಿವರಿಂದ ಸಹಾಯಧನ. ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಹಾಗೂ ವಿಧಾನ ಪರಿಷತ್ ಸದಸ್ಯ ಭೀಮರಾವ್ ಪಾಟೀಲ್ ಹವಾಗ್ಯಪ್ಪ ಮನೆಗೆ ಭೇಟಿ ನೀಡಿದ್ರು. 25,000 ರೂಪಾಯಿ ಸಹಾಯಧನ ನೀಡಿದ್ರು. ನಮ್ಮ ಪರವಾಗಿ ಒಂದು 25,000 ರೂಪಾಯಿ ಕೊಡಬೇಕು ಅಂತ ನಾನು ಇದು ಮಾಡಿದ್ರೆ ನಾನು 25,000 ರೂಪಾಯಿ ನನಗೆ ಕೊಡ್ತೀನಪ್ಪ. ಅದೇ ಒಳ್ಳೇದು ಮಾಡಿ ತಗೋನಿ ಮಾಡ್ತೀನಿ ತಗೋಬೇಡ ಒಳ್ಳೇದು ಮಾಡಿ ಮಾಡು. ಹೇಗಾದ್ರೂ ಕೂಡ ಮುಖ ಫೇಸ್ ಇದು ಆಗ್ತಾ ಇಲ್ಲ ಪಾಪ ಧೈರ್ಯವಾಗಿ. ಸೀನ್ ನಂಬರ್ 3. ಕೊಟ್ಟ ಮಾತಿನಂತೆ ನಡೆದುಕೊಂಡ ಶಾಸಕರು. ಹವಾಗ್ಯಪ್ಪನ ದೊಡ್ಡ ಕನಸು ಅಂದ್ರೆ ಅದು ನ್ಯೂಮೋಷನ್ ಎಲೆಕ್ಟ್ರಿಕ್ ಸ್ಕೂಟರ್. ಅಕ್ಟೋಬರ್ 21ರಂದು ಸೂಪರ್ 3ಗೆ ಬಿಜೆಪಿ ಶಾಸಕ ಸಿದ್ದು ಪಾಟೀಲ್ ಸ್ಕೂಟರ್ ಕೊಡುವ ಭರವಸೆ ನೀಡಿದ್ರು. ಕೊಟ್ಟ ಮಾತಿನಂತೆ 65 ದಿನದಲ್ಲಿ ಸ್ಕೂಟರ್ ತರಿಸಿದ್ದಾರೆ. ಸೀನ್ ನಂಬರ್ 4. ಬೆಂಗಳೂರಿನಿಂದ ಬಂತು ಸ್ಕೂಟರ್. ಬೆಂಗಳೂರಿನ ಸ್ಕೂಟರ್ ಕಂಪನಿಯೊಂದರ ಜೊತೆ ಮಾತನಾಡಿದ ಸಚಿವರು 2 ತಿಂಗಳ ಹಿಂದೆಯೇ ಬುಕ್ ಮಾಡಿದ್ರು. ಸಿದ್ದು ಪಾಟೀಲ್ ತಮ್ಮ ವೈಯಕ್ತಿಕ 70,000 ರೂಪಾಯಿ ಖರ್ಚು ಮಾಡಿ ಬೆಂಗಳೂರಿನಿಂದ ಹುಮನಾಬಾದ್ಗೆ ವಿದ್ಯುತ್ ಚಾಲಿತ ಸ್ಕೂಟರ್ ತರಿಸಿಕೊಟ್ಟಿದ್ದಾರೆ. ಸೀನ್ ನಂಬರ್ 5. ಸ್ಕೂಟರ್ ಬಿಡಿಭಾಗ ಫಿಕ್ಸ್. ಬಾಕ್ಸ್ನಲ್ಲಿ ತಂದಿದ್ದ ಸ್ಕೂಟರ್ ಬಿಡಿಭಾಗಗಳನ್ನು ಬಿಚ್ಚಿ ನೀಟಾಗಿ ಫಿಕ್ಸ್ ಮಾಡಿದ್ವು. ಸೀನ್ ನಂಬರ್ 6. ಹವಾಗ್ಯಪ್ಪ ಮನೆಗೆ ಶಾಸಕರ ಭೇಟಿ. ಹುಮನಾಬಾದ್ನ ಚಿನ್ನಕೆರೆ ಗ್ರಾಮದ ಹವಾಗ್ಯಪ್ಪ ಮನೆಗೆ ಖುದ್ದಾಗಿ ಶಾಸಕ ಸಿದ್ದು ಪಾಟೀಲ್ ಎಂಟ್ರಿ ಕೊಟ್ಟರು. ಸೀನ್ ನಂಬರ್ 7. ಸ್ಕೂಟರ್ಗೆ ಪೂಜೆ ಸಲ್ಲಿಸಿ ಚಾಲನೆ ನೀಡಿದ್ರು. ಹೊಸ ಸ್ಕೂಟರ್ಗೆ ಪೂಜೆ ಸಲ್ಲಿಸಲಾಯಿತು. ಶಾಸಕರೇ ಸ್ಕೂಟರ್ ಸ್ಟಾರ್ಟ್ ಮಾಡಿ ಚಾಲನೆ ನೀಡಿದ್ರು. ಸೀನ್ ನಂಬರ್ 8. ಹವಾಗ್ಯಪ್ಪಗೆ ಕೀ ಹಸ್ತಾಂತರ. ಶಾಸಕ ಸಿದ್ದು ಪಾಟೀಲ್ ಹವಾಗ್ಯಪ್ಪಗೆ ಅಭಿನಂದಿಸಿ ಸನ್ಮಾನಿಸಿದ್ರು. ಬಳಿಕ ಸ್ಕೂಟರ್ ಕೀ ಹಸ್ತಾಂತರ ಮಾಡಿದ್ರು. ಸೀನ್ ನಂಬರ್ 9. ಹಾಸಿಗೆ ಬಿಟ್ಟು ಗ್ರಾಮದಲ್ಲಿ ರೌ. ಮೂರು ವರ್ಷಗಳಿಂದ ಮನೆಯಲ್ಲಿದ್ದ ಹವಾಗ್ಯಪ್ಪ ಸೂಪರ್ 3ಯ ಸತತ ಪ್ರಯತ್ನದಿಂದ ಹಾಸಿಗೆ ಮೇಲಿಂದ ಎದ್ದು ಮನೆಯಿಂದ ಹೊರಬಂದು ಜನರೊಂದಿಗೆ ಬೆರೆತು ಖುಷಿಯಿಂದ ಸ್ಕೂಟರ್ ಓಡಿಸುತ್ತಿದ್ದಾನೆ. ಸೀನ್ ನಂಬರ್ 10. ಶಾಸಕರಿಗೆ ಜನರಿಂದ ಸನ್ಮಾನ. ತಮ್ಮೂರ ಯುವಕನಿಗೆ ಸಹಾಯ ಮಾಡಿದಕ್ಕಾಗಿ ಗ್ರಾಮಸ್ಥರು ಶಾಸಕ ಸಿದ್ದು ಪಾಟೀಲ್ಗೆ ಶಾಲು ಹೊದಿಸಿ ಸನ್ಮಾನಿಸಿದ್ರು. ಬಳಿಕ ಶಾಸಕರಿಗೆ ಧನ್ಯವಾದ ತಿಳಿಸಿದ್ರು. ಪಬ್ಲಿಕ್ ಕನ್ನಡ ವತಿಯಿಂದ ನಮ್ದೇನು ಸೂಪರ್ 3 ಒಂದು ಕಾರ್ಯಕ್ರಮ ಏನು ತಾವು ನಡ್ಸ್ಕೊಂಡು ಹೋಗ್ತಾ ಇದ್ರಿ. ಅವಾಗೂ ಕೂಡ ತಾವು ನನ್ನ ಹತ್ರ ಬಂದು ನಾನು ಕೂಡ ಅವಾಗ ಮತ್ತೊಂದು ಸರ್ತಿ ಭೇಟಿ ಮಾಡಿ ಏನು ಗೊತ್ತಾ, ಅವನು ಕೂಡ ನಮ್ಮ ಥರ ಒಂದು ಮನುಷ್ಯನೇ. ಗೊತ್ತಾ, ಅವನಿಗೆ ಆಗಿದಂಥ ನಾಳೆ ಯಾರಿಗೂ ಕೂಡ ಆಗ್ಬೋದು. ಅವನು ಕೂಡ ನಮ್ಮ ಸೋದರ. ಅದರಂತೆ ಇವತ್ತು ಅವನು ಹೊರಗಡೆ ಓಡಾಡಬೇಕು. ಅವನು ಕೂಡ ಅವನ ಸ್ನೇಹಿತರ
ಸಂಗಟ ಓಡಾಡಬೇಕು, ಹೊರಗಡೆ ಅವನು ಕೂಡ ಕೆಲಸ ಮಾಡಬೇಕಂತ ಒಂದು ಬಹಳ ದಿನದ ಒಂದು ಬೇಡಿಕೆ ಇದಿತ್ತು, ಬಯಕೆ ಇತ್ತು. ಅದರಂತೆ ಏನಿಗೊತ್ತು ತಾವು ಕೂಡ ನಾನು ವಿಶೇಷವಾಗಿ ರಿಪಬ್ಲಿಕ್ ಕನ್ನಡ ಸೂಪರ್ 3 ಒಂದು ಕಾರ್ಯಕ್ರಮ ನಡೆಸ್ಕೊಟ್ಟಂತ ತಮಗೆಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ. ಯಾಕಂತಂದರೆ ಈ ಥರ ಒಂದು ಪ್ರಾಬ್ಲಮ್ ಇದ್ದಾಗ ಈ ಮಾಧ್ಯಮ ಮುಖಾಂತರ ಹೊರಗಡೆ ಬರುತ್ತೆ. ಅದರಂತೆ ತಾವು ಕೂಡ ಈ ಒಳ್ಳೆಯ ರೀತಿಯಿಂದ ಈ ಒಂದು ಕಾರ್ಯಕ್ರಮ ಮಾಡಿದಾಗ ಇಲ್ಲಿ ಯಾರೇ ಆಗಲಿ ಗೊತ್ತಾ. ಸೀನ್ ನಂಬರ್ 11, ಮಗನನ್ನ ಬಿಗಿದಪ್ಪಿದ ತಾಯಿ. ಹಾಸಿಗೆ ಹಿಡಿದಿದ್ದ ಮಗ ಗ್ರಾಮದಲ್ಲಿ ಓಡಾಡೋದನ್ನ ನೋಡಿ ತಾಯಿ ಸಿದ್ದಮ್ಮ ಓಡೋಡಿ ಬಂದು ಮಗನನ್ನ ತಬ್ಬಿಕೊಂಡ್ರು. ಕೆಲ ಕಾಲ ಅಮ್ಮ ಮಗನ ಖುಷಿಗೆ ಪಾರವೇ ಇರಲಿಲ್ಲ. ಅವನಿಗೆ ಗಾಡಿ ಬೇಕಲ್ಲತ್ತೇನ್ರಿ ಸರ್. ಗಾಡಿ ಹೋದ್ರು ಟಿವಿದಾಗ ನೋಡ್ದನ್ರಿ ಸರ್. ನೋಡಿ ನಿಮ್ಗೆಲ್ಲ ಫೋನ್ ಮಾಡಿ ಕರ್ಸನ್ರಿ. ಕರ್ಸಿ ನನ್ ಗಾಡಿ ಬೇಕವನ ಏನಾರ ಕೆಲಸ ಮಾಡ್ತೇವ, ಗಾಡಿ ಇದ್ರೆ ಯಾಕಡ್ರ ಹೋಯ್ತೇವ, ನಾ 8 ಜನ ಮನೆಗಿರ್ಲಿ ಅಂದನ್ರಿ. ನಮ್ಗೆ ಅದೊಂದು ಗಾಡಿ ಇದ್ರೆ ಯಾಕಡ್ರ ಹೋಯ್ತಾನ, ಓಡಾಡಿ ಬರ್ತಾನ ಮಗ ಅಂದಪ್ಲೆ ಖುಷಿ ಆಗ್ಯದ್ರಿ ಸರ್. ನಮ್ಗೆ ಖುಷಿ ಆಗ್ಯದ್ರಿ, ನನ್ನ ಮಗ ಬಿ ಹೊರಗೆ ಹೋಗಿ ಬರ್ತಾನಂತ ಖುಷಿ ಆಗ್ಯದ. ಇಸ್ಕೊಟ್ಟಾರಿ, ಒಂದೇ ಮಾತಿಗೆ ಬಂದು ಹೇಳಿದ್ರು ಇಸ್ಕೊಟ್ಟಾರಿ. ನಮ್ದಿಂದ ಆಯ್ತಿಲ್ರಿ ಸರ್. ನಮಗೆ ತಗೋಬೇಕಂದ್ರೆ ಬಿ ನಮ್ಮ ಬಲ್ ದುಡ್ಡಿದ್ದಿಲ್ರಿ. ಅದ್ರ ಸಲಕ್ಕೆ ಹ್ಯಾಂಗ ಮಾಡ್ಬೇಕು ಅಂತ ಅನ್ಕೋತಾ ಇದ್ದೇವ್ರಿ. ಇವತ್ತು ಖುಷಿ ಆಗ್ಯದ್ರಿ ಸರ್. ನಮಗೆಲ್ಲ ಮತ್ತೆ ನಮ್ಮ ಹುಡುಗ 4 ವರ್ಷ ಆಯ್ತು ಬಿದ್ದೀನ್ರಿ. ನಮ್ಗೆ ಭಾಳ ಕಷ್ಟ ಐತ್ರಿ. ನಮ್ಮ ರಾಜಶೇಖರ್ ಸಿದ್ದು ಪಾಟೀಲ್ ಅವರು ಬಂದು ನಮ್ಮ ಮನೆಗೆ ಬಂದು ಇದ್ರ ಪಬ್ಲಿಕ್ ಕಡ ಇವರು ಸರ್ ಬಿ ಬಂದು ನಮ್ಗೆ ಇದೊಂದು ಭಾಳ ಅವಕಾಶ ಕೊಟ್ಟರು ರೀ. ನಮ್ಗೆ ಭಾಳ ಸಂತೋಷ ಆಗಲತ್ರಿ. ನನ್ನ ಮಗ ಎದ್ದು ಖುಷಿನಿಂದ ಎದ್ದು ಓಡಾಡ್ಬೇಕಂತ ನನಗೆ ಪೊಕ್ಕಳ ಅಪಘಾತ ಇತ್ತು ರೀ. ಇದು ಸಂತೋಷ ಐತ್ರಿ. ಧನ್ಯವಾದಗಳು ಎಲ್ಲರಿಗೆ, ಸ್ವಾಮಿಗಳಿಗೆ, ಎಲ್ಲರೂ ಅಣ್ಣ ತಮ್ಮರು ಎಲ್ಲರಿಗೆ ಖುಷಿ ಐತ್ರಿ. ನನಗೆ ಸಂತೋಷ, ನಮಸ್ಕಾರಗಳು ಸರ್. ನನಗಂತೂ ತುಂಬ ಖುಷಿ ಆಗ್ತಾಯಿದೆ. ಇದು ಒಂದು ನನ್ನ ಜೀವನ ಸಾರಥಿ ಬಂಡೆ ಆಗಿ ನನಗೆ ಪರಿಣಾಮ ಬೀರುತ್ತದೆ ಸರ್. ಇದ್ರದಿಂದ ನನಗೆ ಒಳ್ಳೇದಾಗ್ತದೆ ಅಂತ ನಂಗೆ ಭರವಸೆ ಇದೆ ಸರ್. ಇದು ಈ ಸೂಪರ್ 3 ಒಂದು ಧನ್ಯವಾದ ಮತ್ತು ಜಯಪ್ರಕಾಶ್ ಶೆಟ್ಟಿ ಸರ್ಗೆ, ನಮ್ಮ ಕ್ಷೇತ್ರದ ಶಾಸಕ ಸಿದ್ದು ಪಾಟೀಲ್ ಅವರಿಗೆ ತುಂಬ ಕೃತಜ್ಞತೆಗಳು ಸಲ್ಲಿಸ್ತೇನೆ. ನಮ್ಮ ಶಾಸಕರು ನಮ್ಮ ಮಾತಿಗೆ ಹೋಗೊಟ್ಟು ಇವತ್ತು ಒಂದು ಬೈಸಿಕಲ್ ಎಲೆಕ್ಟ್ರಿಕಲ್ ಬೈಕ್ ಇಸ್ಕೊಟ್ಟಿದ್ದಾರೆ. ಅವ್ರಿಗೆ ತುಂಬ ಧನ್ಯವಾದ. ಮತ್ತು ಊರಿನ ಸಮಸ್ತ ಜನರು ಎಲ್ಲರೂ ಬಹಳಷ್ಟು ಸಂತೋಷ ಪಡ್ತಾ ಇದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಸೂಪರ್ 3 ಅಂದ್ರೆ ಹಿಡಿದ ಕೆಲಸ ಮುಗಿಸೋವರೆಗೂ ಬಿಡೋದಿಲ್ಲ. ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿ ಅಂತ ಸುಮ್ಮನೆ ಹೇಳಿಲ್ಲ, ಮಾಡಿ ತೋರಿಸಿದ್ದೇವೆ. ಇದು ನಮ್ಮ ಕಮಿಟ್ಮೆಂಟ್. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಓಕೆ, ಶಾಸಕ ಸಿದ್ದು ಪಾಟೀಲ್ ಹೇಳ್ದಂಗೆ ಆ ಬೈಕನ್ನು ತಂದು ಕೊಟ್ಟಿದ್ದಾರೆ. ಆಮೇಲೆ ಒಟ್ಟು ಕಲೆಕ್ಷನ್ 1,36,000 ರೂಪಾಯಿ ಆತನ ಕೈಯಲ್ಲಿದೆ ಈಗ. ಆಮೇಲೆ ನಿಮ್ಗೆ ಗೊತ್ತಿರಲಿ ವೀಕ್ಷಕರೇ, ನಾವು ಇಂಥ 1 ರೂಪಾಯಿನೂ ಕೂಡ ನಮ್ಮ ಹತ್ರ ನಾವು ತಗೊಳ್ಳೋದಿಲ್ಲ. ನಾನು ಮಾಡೋ ಇಲ್ಲ, ಇಲ್ಲಿ ತನಕ ಮಾಡೋದು ಇಲ್ಲ. ನಂಬರ್ 1. ಎರಡನೇದು, ಶಾಸಕ ಸಿದ್ದು ಪಾಟೀಲ್ ಮಾಡಿದ್ರಲ್ಲ, ಇದನ್ನು ನೀವು ಯಾವುದೇ ಪಾರ್ಟಿಯವ್ರು ಮಾಡಿ ನಾನು ಪ್ರಚಾರ ಕೊಡ್ತೀನಿ. ಬೇಕು ನನಗಲ್ಲಿ ಕೆಲಸ ಆಗಬೇಕಷ್ಟೇ. ನೀವು ಅಲ್ಲಿ ಪ್ರಚಾರ ಯಾಕಂದ್ರೆ ಮಾಡಿದ್ರು ಪ್ರಚಾರ, ಅಥವಾ ನೀವು MLA ಅಲ್ಲ, MP ಅಲ್ಲ, ಏನೂ ಅಲ್ಲ, ನಾನಲ್ಲೊಬ್ಬ ನನಗೆ ಒಂದು ಮುಂದೆ ಶಾಸಕನಾಗಿ ಕೆಲಸ ಮಾಡಬೇಕು, ನಾನು ಕೆಲಸ ಮಾಡ್ತೀನಿ, ಇಂಥದಕ್ಕೆ ಸಹಾಯಕವಾಗಿ ಬರ್ತೀನಿ, ಬನ್ನಿ, ಅದಕ್ಕೂ ಪ್ರಚಾರ ಕೊಡ್ತೀನಿ. ನನ್ನ ಉದ್ದೇಶ ಒಂದೇ. ಅಲ್ಲಿಯ ಆ ತಾಯಿ ಖುಷಿ ನೋಡಿದ್ರ, ಆ ತಂದೆ ಖುಷಿ ನೋಡಿದ್ರ, ಆ ಮಗನ ಖುಷಿ ನೋಡಿದ್ರ, ಒಂದು ಫ್ಯಾಮಿಲಿ ಸೆಟಲ್ಡಾ, ಕಷ್ಟದಲ್ಲಿದ್ದರೂ ಕೂಡ ಸೆಟಲ್ಡಾ. ಆ ಹುಡುಗನ ತಂದೆ ಒಂದು ಆನಂದ ಬಾಷ್ಪ ಸುರಿಸಿದ್ರಲ್ವಾ, ಅದು ನಮಗೆ ಆಶೀರ್ವಾದ ಅಲ್ವಾ. ಅದಕ್ಕಿಂತ ಇನ್ನೇನು ಬೇಕು? ಆ ಆಶೀರ್ವಾದ ಕೋಟಿ ಕೊಟ್ಟರು ಸಿಗುತ್ತೇನ್ರಿ? ಅದು ಭಗವಂತನ ಆಶೀರ್ವಾದ.